ಹೀಗೆ ನಮ್ಮ ರಾಜಕೀಯದಲ್ಲಿ ನಮ್ಮ ರಾಜ್ಯದಲ್ಲಿ ಅಷ್ಟೇ ಯಾಕೆ ರಾಷ್ಟ್ರ ಮಟ್ಟದಲ್ಲೂ ಕೂಡ ಒಂದ್ಸಲ ಎಲ್ಲ ಧರ್ಮಸ್ಥಳದ ಕಡೆಗೆ ತಿರುಗಿ ನೋಡೋಕೆ ಕಾರಣ ಆಗಿದ್ದು ಅಂತ ಅಂದ್ರೆ ಈ ಚಿನ್ನಯ್ಯ. ಹಾಗಾದ್ರೆ ಯಾರು ಈ ಚಿನ್ನಯ್ಯ? ಅಲ್ಲೆಲ್ಲೋ ಇದ್ದಂತ ಚಿನ್ನಯ್ಯ ದಿಢೀರನೆ ಪ್ರತ್ಯಕ್ಷ ಆಗಿದ್ ಹೇಗೆ? ಈ ಚಿನ್ನಯ್ಯನ ಬುರುಡೆ ಕತೆ ಏನೇನಾಗಿತ್ತು? ಈ ಎಲ್ಲ ರಹಸ್ಯ ಕೂಡ ಈಗ SIT ತನಿಖೆಯಲ್ಲಿ ಬಟಾ ಬಯಲಾಗ್ತಾ ಇದೆ. ಇದು ಕಳೆದ ಜುಲೈ 11ನೇ ತಾರೀಕಿನ ದೃಶ್ಯ. ಬೆಳ್ತಂಗಡಿ ಕೋರ್ಟ್ಗೆ ಮಾಸ್ಕ್ ಹಾಕೊಂಡು ಜಾಕೆಟ್ ಧರಿಸಿ ಬಂದಿದ್ದ ವ್ಯಕ್ತಿ ಕೈಯಲ್ಲಿ ಚೀಲವೊಂದನ್ನ ಹಿಡಿದಿದ್ದ. ಈ ಚೀಲದಲ್ಲಿ ಏನಿತ್ತು ಅನ್ನೋದು ಅವತ್ತು ಕೆಲವೇ ಕ್ಷಣದಲ್ಲಿ ಗೊತ್ತಾಗಿತ್ತು. ಚೀಲದಿಂದ ಒಂದು ಮಾನವನ ತಲೆಬುರುಡೆ ಮೂಳೆಗಳನ್ನ ಎತ್ತಿ ಕೋರ್ಟ್ನಲ್ಲೇ ತೋರಿಸಿದ್ದ. ಈತನ ಆಕಾರ ಅವತಾರ ತಂದಿದ್ದ ಬುರುಡೆ ನೋಡಿ ಜನರು ಅಕ್ಷರಶಃ ಬೆಚ್ಚಿ ಬಿದ್ದಿದ್ರು. ಆ ಸಮಯದಲ್ಲಿ ಈತ ಹೇಳ್ತಾ ಇದ್ದದ್ದು ಒಂದೇ, ನಾನು ಧರ್ಮಸ್ಥಳದಲ್ಲಿ ನೂರಾರು ಹೆಣಗಳನ್ನ ಹೂತಿದ್ದೇನೆ, ತೆಗೆದು ತೋರಿಸ್ತೇನೆ ಅಂತ. ಅವತ್ತು ಮುಖ ತೋರಿಸದೆ ವಕೀಲರ ಜೊತೆ ಬಂದಿದ್ದ ಈ ಮಾಸ್ಕ್ ಮ್ಯಾನ್ ಒಬ್ಬ ನಿಗೂಢ ವ್ಯಕ್ತಿಯಾಗಿದ್ದ. ಆದ್ರೀಗ ಈತ ಯಾರು, ಇವನ ಇತಿಹಾಸ ಏನು, ಎಲ್ಲವೂ ಜಗಜ್ಜಾಹೀರಾಗಿದೆ. ಮಂಡ್ಯ ಟು ಧರ್ಮಸ್ಥಳ, ಧರ್ಮಸ್ಥಳ ಟು ತಮಿಳುನಾಡು, ಬುರುಡೆ ಗುಟ್ಟೇನು? ಒಂದು ಗುಂಪು ಹೇಳಿದ ಮಾತು ಕೇಳಿ ಗುಂಡಿಯಲ್ಲಿ ಬಿದ್ದನ ಮುಸುಕುದಾರಿ. ಈ ಮುಸುಕುದಾರಿಯ ಹೆಸರು ಚಿನ್ನಯ್ಯ. ಮಂಡ್ಯ ತಾಲೂಕಿನ ಚಿಕ್ಕಬಳ್ಳಿ ಗ್ರಾಮದವನು. ಈತನನ್ನ ಗ್ರಾಮಸ್ಥರು ಚಿನ್ನ ಅಂತಲೇ ಕರೀತಾ ಇದ್ರು. ಕಳ್ಳತನ ಮಾಡ್ತಾ ಇದ್ದ, ಹಣ ಪಡೆದು ಯಾಮಾರಿಸಿದ್ದ, ಸೋಮಾರಿ, ಹೀಗೆ ಹಲವು ಬಿರುದುಗಳನ್ನ ಊರಿನವರು ಈತನಿಗೆ ಕೊಟ್ಟಿದ್ರು. ಸಣ್ಣ ಪುಟ್ಟ ಕೆಲಸ ಮಾಡ್ಕೊಂಡು ಸೋಮಾರಿ, ಹುಟ್ಟು ಸೋಮಾರಿ ಅವನು. ಬರೋಂಥ ಭಕ್ತಾದಿಗಳದ್ದು ಓಡ್ಬೇಕು ಕದಿಯೋದು, ದುಡ್ಡು ಕದಿಯೋದು ಎಲ್ಲ ಮಾಡಿ ಗೊತ್ತಾಗಿ ಹೆಗ್ಡೆ ಅವ್ರಿಗೆ ಇವ್ರನ್ನ ಅಲ್ಲಿಂದ ಓಡಿಸಿರೋದು. ಅವ್ರ ತಂದೆ ತಾಯಿ ಒಳ್ಳೆಯವರು ಪಾಪ, ಇವನಂತೂ ತುಂಬ ಕೆಟ್ಟವನು. ಇವನು ಇಲ್ಲೇ ಅವನ ನಡವಳಿಕೆ ಸರಿ ಇರಲಿಲ್ಲ. ಈಗ ನಮ್ಗೆ ಅದನ್ನು ನೋಡಿದಾಗ ಅನ್ನಿಸ್ತಾ ಧರ್ಮಸ್ಥಳದಲ್ಲಿ ಇವನು ಯಾಕೆ ಇವೆಲ್ಲ ಈ ಕೃತ್ಯವನ್ನ ಇವನು ಮಾಡ್ತಾ ಇದ್ದಾನೋ ಯಾರ್ಯಾರ ಜೊತೆ ಸೇರ್ಕೊಂಡು. ಅಪ್ಪ ಅಮ್ಮ ಅಣ್ಣ ತಮ್ಮಂದಿರೆಲ್ಲ ಸಭ್ಯರಾಗಿದ್ರೆ ಈತನದ್ದೇ ಬೇರೆ ದಾರಿಯಂತೆ. ಚಿಕ್ಕಬಳ್ಳಿ ಗ್ರಾಮದಲ್ಲಿ ಇದ್ದಾಗಲೇ ಮದುವೆಯಾಗಿದ್ದ ಚಿನ್ನಯ್ಯ 20ರಿಂದ 25 ವರ್ಷಗಳ ಹಿಂದೆ ಕೆಲಸ ಅರಸಿಕೊಂಡು ಧರ್ಮಸ್ಥಳ ಸೇರಿದ್ದ. ಧರ್ಮಸ್ಥಳದ ನೇತ್ರಾವತಿ ಸ್ನಾನಘಟ್ಟದಲ್ಲಿ ಮೊದಲ ಪತ್ನಿ ಜೊತೆ ವಾಸವಿದ್ದ ಚಿನ್ನಯ್ಯಗೆ 2 ಮಕ್ಕಳಿದ್ರು. ಸರಿಸುಮಾರು 7 ವರ್ಷ ದಾಂಪತ್ಯ ಜೀವನ ಸಾಗಿಸಿದ್ದ ಈತನಿಗೆ ಅಲ್ಲಿ ತಮಿಳುನಾಡಿನ ಮತ್ತೊಬ್ಬ ಮಹಿಳೆ ಮೇಲೆ ಆಸೆ ಹುಟ್ಟಿತ್ತು. ಅದೇ ಮಹಿಳೆಯನ್ನ ಮದುವೆಯಾಗೋದಕ್ಕೆ ಮೊದಲ ಪತ್ನಿಗೆ ಭಾರಿ ಚಿತ್ರಹಿಂಸೆಯನ್ನೇ ಕೊಟ್ಟಿದ್ದ. ಈತನ ಕಾಟ ತಾಳಲಾರದೆ ಮೊದಲ ಪತ್ನಿ ತೊರೆದು ಊರು ಸೇರಿದ್ದಳು. ಯಾರ ಸತ್ತೋದ ಹೆಣಗಳು ಸಿಕ್ಕಿದ್ರೆ ಅವ್ರದ್ದು ಉಂಗುರ ಪಂಗುರ ಚೈನು ಎಲ್ಲ ಕಿತ್ಕೋತಾ ಇದ್ರಂತೆ. ಅವೆಲ್ಲ ನನಗೆ ಗೊತ್ತಿಲ್ಲಣ್ಣ. ನನಗೆ ಅದೆಲ್ಲ ತೋರಿಸ್ತಾನೂ ಇರಲಿಲ್ಲ, ಏನೂ ಇಲ್ಲ. ಯಾರೋ ಹೇಳ್ಕೊಟ್ಟೋ ಇಲ್ಲ ಯಾರ ಹತ್ರನ ದುಡ್ಡು ಗಿಡ್ಡು ಇಸ್ಕೊಂಡು ಏನೋ ಈ ಥರ ಎಲ್ಲ ಮಾಡ್ತವ್ರೆ ಅನಿಸುತ್ತೆ. ಸುಮಾರು 20 ವರ್ಷಗಳ ಕಾಲ ಧರ್ಮಸ್ಥಳದಲ್ಲಿದ್ದ ಚಿನ್ನ ಮೊದಲ ಪತ್ನಿ ತೊರೆದ ಮೇಲೆ ಕೆಲ ಕಾಲ ಧರ್ಮಸ್ಥಳದಲ್ಲೇ ಕೆಲಸ ಮಾಡಿಕೊಂಡಿದ್ದು ಮತ್ತೆ ತನ್ನ ಹುಟ್ಟೂರು ಸೇರಿದ್ದ. ಇತ್ತೀಚೆಗೆ ಕೆಲ ವರ್ಷಗಳ ಹಿಂದೆ ತಮಿಳುನಾಡಿಗೆ ತೆರಳಿದ್ದ. ತಮಿಳುನಾಡಿನ ಈರೋಡ್ನ ಚಿಕ್ಕರಸಿನಪಾಳ್ಯದಲ್ಲಿ 2 ವರ್ಷಗಳ ಕಾಲ ಇದ್ದು ಮತ್ತೆ ಉಜಿರೆಗೆ ಬಂದಿದ್ದ. ಉಜಿರೆಗೆ ಬಂದು ಪಂಚಾಯತ್ನ ಸಫಾಯಿ ಕರ್ಮಚಾರಿ ಕೆಲಸಕ್ಕೆ ಸೇರಿದ್ದ. ಅಲ್ಲಿ ಧರ್ಮಸ್ಥಳದ ಮತ್ತೊಬ್ಬ ವ್ಯಕ್ತಿ ದೂರುದಾರ ಜಯಂತ್ ಈ ಚಿನ್ನಯ್ಯನಿಗೆ ಪರಿಚಯವಾಗಿದ್ದ. ಅಲ್ಲಿಂದಲೇ ಶುರುವಾಗಿದ್ದು ನೋಡಿ ಈ ಬುರುಡೆ ಎಪಿಸೋಡ್. ಜುಲೈ 3ರಂದು ಮಂಗಳೂರು SP ಕಚೇರಿಗೆ ವಕೀಲರ ಜೊತೆ ಬಂದು ಮುಸುಕುದಾರಿ ದೂರು ನೀಡಿದ್ದ. SP ಸೂಚನೆ ಮೇರೆಗೆ ಅವತ್ತು ಸಂಜೆನೆ ಧರ್ಮಸ್ಥಳ ಪೊಲೀಸ್ ಠಾಣೆಗೂ ಸಹ ದೂರು ನೀಡಿದ್ದ. ಈತ ನೀಡಿದ ದೂರಿನಂತೆ ಮರುದಿನ ಜುಲೈ 4ರಂದು ಧರ್ಮಸ್ಥಳ ಪೊಲೀಸರು FIR ದಾಖಲಿಸಿದ್ರು. ಜುಲೈ 11ರಂದು ಬೆಳ್ತಂಗಡಿ ಕೋರ್ಟ್ಗೆ ಬುರುಡೆ ಸಹಿತ ಬಂದಿದ್ದ. ಬೆಳ್ತಂಗಡಿ ನ್ಯಾಯಾಲಯದಲ್ಲಿ CRPC ಸೆಕ್ಷನ್ 164ರ ಅಡಿಯಲ್ಲಿ ಹೇಳಿಕೆ ದಾಖಲಿಸಿದ್ದ. ಬಳಿಕ ಜುಲೈ 19ರಂದು ರಾಜ್ಯ ಸರ್ಕಾರ SIT ರಚಿಸಿ ಆದೇಶ ನೀಡಿತ್ತು. ಜುಲೈ 28ರಂದು SIT ಈತ ತೋರಿಸಿದ ಸ್ಥಳಗಳನ್ನ ಗುರುತು ಮಾಡಿತ್ತು. ಜುಲೈ 29ರಂದು ಮಾರ್ಕ್ ಮಾಡಿದ ಸ್ಥಳದಲ್ಲಿ ಉತ್ಖನನ ಆರಂಭಿಸಿತ್ತು. ಜುಲೈ 29ರಿಂದ ಸತತ 16 ದಿನಗಳ ಕಾಲ 17 ಪಾಯಿಂಟ್ಗಳಲ್ಲಿ SIT ಗುಂಡಿಗಳನ್ನ ತೋಡಿತ್ತು. ಆದ್ರೆ ಅಲ್ಲಿ ಯಾವುದೇ ಅಸ್ಥಿಪಂಜರಗಳು ಸಿಗಲಿಲ್ಲ. ಅಲ್ಲಿಗೆ ಈ ಚಿನ್ನಯ್ಯನ ಮೇಲೆ ಅನುಮಾನಗೊಂಡ SIT ಆಗಸ್ಟ್ 14ರಂದೇ ಉತ್ಖನನ ಕಾರ್ಯವನ್ನ ನಿಲ್ಲಿಸಿತ್ತು. ಶವಶೋಧ ನಿಲ್ಲಿಸ್ತಾ ಇದ್ದಂತೆ ಮಾಸ್ಕ್ ಮ್ಯಾನ್ಗೆ ಕರೆದು ಸಾಲು ಸಾಲು ಪ್ರಶ್ನೆಗಳನ್ನ ಮುಂದಿಟ್ಟಿತ್ತು. ಅಲ್ಲಿಗೆ ಕಕ್ಕಾಬಿಕ್ಕಿಯಾದ ಮಾಸ್ಕ್ ಮ್ಯಾನ್ SIT ಮುಂದೆ ಸತ್ಯ ಕಕ್ಕಿದ್ದ. ಆ ಸತ್ಯ ಏನು ಅಂತ ನೀವೇ ನೋಡಿ.
2014ರ ನಂತರ ನಾನು ತಮಿಳುನಾಡಿನಲ್ಲಿ ವಾಸವಿದ್ದೆ. ನನ್ನನ್ನ 2023ರ ಡಿಸೆಂಬರ್ನಲ್ಲಿ ಒಂದು ಗುಂಪು ಸಂಪರ್ಕಿಸಿತ್ತು. ಧರ್ಮಸ್ಥಳದಲ್ಲಿ ಶವಗಳನ್ನ ಹೂತಿರುವ ಬಗ್ಗೆ ನನ್ನನ್ನ ಕೇಳಿತ್ತು. ನಾನು ಲೀಗಲ್ ಆಗಿ ಶವಗಳನ್ನ ಹೂತಿದ್ದೇನೆಂದು ಅವರಿಗೆ ಹೇಳಿದ್ದೆ. ಆದ್ರೆ ಅಕ್ರಮವಾಗಿ ಧರ್ಮಸ್ಥಳದಲ್ಲಿ ಶವಗಳನ್ನ ಹೂತಿದ್ದಾಗಿ ತಪ್ಪೊಪ್ಪಿಗೆ ಹೇಳಿಕೆ ನೀಡುವಂತೆ ಆ ಗುಂಪು ನನಗೆ ಹೇಳಿತ್ತು. ಮಹಿಳೆ ದೂರಿನ ನಂತರ ತಪ್ಪು ಹೇಳಿಕೆ ನೀಡುವಂತೆ ಹೇಳಿದ್ರು. 2023ರ ಡಿಸೆಂಬರ್ನಲ್ಲಿ ನನ್ನನ್ನ ತಮಿಳುನಾಡಿನಿಂದ ಕರೆತಂದ್ರು. ಮೂವರು ಪೊಲೀಸರ ಮುಂದೆ ಏನ್ ಹೇಳಬೇಕೆಂದು ಹೇಳಿಕೊಟ್ರು. ಸುಜಾತಾ ಭಟ್ ದೂರು ನೀಡುವ ತನಕ ಹೇಳಿಕೆ ನೀಡೋದಕ್ಕೆ ಭಯ ಇತ್ತು. ಮೊದಲು ಕೋರ್ಟ್ನಲ್ಲಿ ಹೇಳಿಕೆ ನೀಡೋದಕ್ಕೆ ನನಗೆ ಭಯ ಇತ್ತು. ಸುಜಾತಾ ಭಟ್ ದೂರು ನೀಡಿದ ಬಳಿಕ ನನಗೆ ಧೈರ್ಯ ತುಂಬಿದ್ರು. ಹೀಗಾಗಿ ಪೊಲೀಸರ ಮುಂದೆ ಬಂದು ಒಪ್ಕೊಂಡೆ. ಅದೇ ಗುಂಪು ಬುರುಡೆ ಕೊಟ್ಟು ಪೊಲೀಸರಿಗೆ ಶರಣಾಗುವಂತೆ ಹೇಳಿತ್ತು. ಹಾಗಾಗಿ ಬುರುಡೆ ತಂದು ಆ ಗುಂಪು ಹೇಳಿದ ರೀತಿ ನಡ್ಕೊಂಡೆ. ಒಂದು ಗುಂಪು ಹೇಳಿದ್ದಕ್ಕೆ ನಾನು ಈ ಕೆಲಸ ಮಾಡಿದೆ ಅಂತ ಮಾಸ್ಕ್ ಮ್ಯಾನ್ ಹೇಳಿದ್ದಾನೆ. ಚಿನ್ನಯ್ಯನ ತಪ್ಪೊಪ್ಪಿಗೆ ಹೇಳಿಕೆಯನ್ನ ಎಸ್ಐಟಿ ಸಂಪೂರ್ಣ ವಿಡಿಯೋ ರೆಕಾರ್ಡ್ ಮಾಡಿದೆ. ಎಸ್ಐಟಿ ಮುಂದೆ ಚಿನ್ನಯ್ಯ ನೀಡಿದ ಈ ತಪ್ಪೊಪ್ಪಿಗೆ ಹೇಳಿಕೆ ಸುದ್ದಿಯನ್ನ ಕಳೆದ ಭಾನುವಾರವೇ ಟಿವಿ9 ಬ್ರೇಕ್ ಮಾಡಿತ್ತು. ಮುಸುಕುದಾರಿಯ ಬಂಧನವಾಗುವ ಸಾಧ್ಯತೆ ಇದೆ ಅಂತಲೂ ಟಿವಿ9 ಸುದ್ದಿ ಪ್ರಸಾರ ಮಾಡಿತ್ತು. ಇದೀಗ ಕೊನೆಗೂ ಚಿನ್ನಯ್ಯನ ಬಂಧನವಾಗಿದೆ. ಇದೀಗ ಚಿನ್ನಯ್ಯನ ಬಂಧಿಸಿರುವ ಎಸ್ಐಟಿ ಆತನ ಹಿಂದಿರುವ ಆ ಗುಂಪು ಯಾವುದು ಅಂತ ಹುಡುಕಾಟ ಶುರು ಮಾಡಿದೆ. ಆ ಗುಂಪಿಗೂ ಡವಡವ ಶುರುವಾಗಿದೆ. ಮಂಡ್ಯದಿಂದ ದಿಲೀಪ್ ಜೊತೆ ಪೃಥ್ವಿರಾಜ್, ಟಿವಿ9 ಧರ್ಮಸ್ಥಳ.